ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಣ್ಣ ಇಲ್ಲದ ಸಮಯದಲ್ಲಿ ಅತ್ತಿಗೆಯನ್ನ ಬೆತ್ತಲೆಗೊಳಿಸಿ ಸಿಕ್ಕಾಪಟ್ಟೆ ಸುಖಪಟ್ಟು ಮಜಾ ಮಾಡಿದ ಮೈದುನ. ಕತೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆಯ ತನಕ ಕತೆನ ಕೇಳ್ತಾ ಹೋಗಿ. ನನ್ನ ಹೆಸರು ದಿಶಾ. ನೋಡೋದಕ್ಕೆ ತುಂಬಾನೇ ಸುಂದರವಾಗಿದ್ದೀನಿ. ನಮ್ದು ಪಕ್ಕಾ ಸಂಪ್ರದಾಯಸ್ಥ ಕುಟುಂಬ. ನಾವು ಹಳ್ಳಿನಲ್ಲಿ ವಾಸ ಮಾಡ್ತಾ ಇದೀವಿ. ರೂಮಿಂದ ಹೊರಗಡೆ ನನ್ ಗಂಡನ್ ಪಕ್ಕ ಕೂತ್ಕೊಂಡು ಮಾತಾಡೋದಕ್ಕೂ ಸ್ವಾತಂತ್ರ್ಯ ಇಲ್ಲ. ಯಾವಾಗ್ಲೂ ಸೀರೆನಲ್ಲಿನೇ ಇರ್ಬೇಕು ಅಂತ ನನ್ನ ಅತ್ತೆ ಆಜ್ಞೆ. ನನಗೆ ಒಬ್ಬ ಮೈದುನ, ಅವನು ಸಿಟಿಯಲ್ಲಿ ಕೆಲಸ ಮಾಡ್ತಿದ್ದ. ಇದ್ದಕ್ಕಿದ್ದ ಹಾಗೆ ಒಂದಿನ ಫೋನ್ ಮಾಡಿ, ನಾನು ಒಂದ್ ಹುಡುಗಿನ ಇಷ್ಟ ಪಡ್ತಾ ಇದ್ದೀನಿ, ಅವಳನ್ನೇ ಮದುವೆನೂ ಆಗ್ತೀನಿ, ನಾಳೆ ಅವಳನ್ನ ಕರ್ಕೊಂಡ್ ಬರ್ತಾ ಇದೀನಿ ಅಂತ ಹೇಳ್ದ. ಅತ್ತೆ ಆ ಮಾತನ್ನ ಕೇಳಿ ಅತ್ತು ಕರೆದು ರಂಪ ರಾಮಾಯಣ ಮಾಡಿದ್ರು. ಆದ್ರೂ ಕೂಡ ಏನು ಮಾಡೋ ಪರಿಸ್ಥಿತಿನಲ್ಲಿ ಆ ಮನೆಯಲ್ಲಿ ಯಾರೂ ಇರ್ಲಿಲ್ಲ. ಬೆಳಗ್ಗೆ ಸೂರ್ಯಾಸ್ತವ ಇದ್ದಂತೆ ಮನೆ ಬಾಗಿಲಿಗೆ ಬಂದು ನಿಂತ ನನ್ನ ಮೈದುನ. ಅವನ ಹೆಂಡತಿಯ ಜೊತೆ ಅವಳು ತುಂಬಾನೇ ಮಾಡ್ರನ್. ಮೊದಲ ಸಲ ಅತ್ತೆ ಮನೆಗೆ ಬರ್ತಾ ಇದೀನಿ ಅನ್ನೋದನ್ನು ತಿಳಿದೆ ಮಾಡ್ರನ್ ಡ್ರೆಸ್ ಅಲ್ಲಿ ಬಂದು ನಿಂತಿದ್ಲು. ಅದನ್ನ ನೋಡಿ ನನ್ನ ಅತ್ತೆ ತಲೆ ಚಚ್ಕೊಂಡು ಅಳೋದಕ್ ಶುರು ಮಾಡ್ಬಿಟ್ರು. ಆದ್ರೆ ಗಂಡ ಅವಳನ್ನ ನೋಡಿ ಬಾಯಿ ಬಿಟ್ಕೊಂಡು ಜೊಲ್ಸುಸ್ತಾ ನಿಂತಿದ್ದ. ನನ್ ಗಂಡನ ನೋಡಿ ನನಗೂ ಕಸಿವಿಸಿ ಆಗೋದಕ್ಕೆ ಶುರುವಾಯ್ತು. ಇಷ್ಟೆಲ್ಲ ರಂಪ ರಾಮಾಯಣಗಳ ನಡುವೆನು ನನ್ನ ಮೈದ್ನ ಮತ್ತೆ ಅವನ ಹೆಂಡತಿ ಮನೆ ಒಳಗಡೆ ಪ್ರವೇಶ ಮಾಡೇ ಬಿಟ್ರು. ಅತ್ತೆ ಅವಳನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ಅವಳು ಅವ್ರ ಮುಂದೆ ಓಡಾಡಿದ್ರೆ ಸಾಕು ಬೈಯೋದಕ್ ಶುರು ಮಾಡ್ಬಿಡ್ತಿದ್ರು. ಆದ್ರೆ ಅವಳಿಗೆ ಅದೇನೋ ಅನ್ನಿಸ್ತಿರ್ಲಿಲ್ಲ ಬಿಡಿ. ಹಾಡಿಗೆ ತಾನು ತಂಗಿಷ್ಟ ಬಂದಂತೆ ಆ ಮನೆಯಲ್ಲಿ ಇರ್ತಾ ಇದ್ಲು. ಇದ್ರಿಂದ ನನ್ಗೇನೋ ತೊಂದ್ರೆ ಇರ್ಲಿಲ್ಲ. ಆದ್ರೆ ಅವಳು ನನ್ ಗಂಡ ಜೊತೆ ತುಂಬಾ ಸಲಿಗೆಯಿಂದ ಮಾತಾಡೋದು, ಮೈ ಕೈ ಮುಟ್ಟೋದು, ಇದೆಲ್ಲಾನು ಮಾಡ್ತಾ ಇರೋದು ನನ್ನಿಂದ ಸಹಿಸ್ಕೊಳಕ್ ಆಗ್ತಿರ್ಲಿಲ್ಲ. ನನ್ ಗಂಡನು ಅಷ್ಟೇ. ಅವಳು ಮನೆ ಬಂದಾಗಿನಿಂದಾನು ಅವಳ ಹಿಂದೆ ಮುಂದೆ ಸುತ್ತಾ ಇರೋದನ್ನ ನೋಡಿ ನನ್ ಮನ್ಸಿಗೆ ಹಿಂಸೆ ಆಗ್ತಿತ್ತು. ನಾನ್ ಸ್ವಲ್ಪ ಚೇಂಜ್ ಆದ್ರೆ ನನ್ ಗಂಡನನ್ನ ಇಷ್ಟ ಪಡ್ಬೋದು ಅಂತ ಅನ್ಕೊಂಡು ಅವನ್ ಬೆಳಗ್ಗೆ ಎದ್ದು ಸೀರೆ ಉಡೋ ಬದಲು ಚೂಡಿದಾರ ಹಾಕೊಂಡ್ ಕೆಳಗಡೆ ಬಂದೆ ಅಷ್ಟೇ. ಅದನ್ನ ನೋಡಿ ನನ್ನ ಅತ್ತೆ ಬಾಯಿಗೆ ಬಡ್ಕೊಳ್ಳೋದಕ್ ಶುರು ಮಾಡಿದ್ರು. ನನಗೂ ಕೋಪ ನೆತ್ತಿಗೆ ಏರಿತು. ನಿಮ್ ಚಿಕ್ಕ ಸೊಸೆ ಮೈಕೈ ಕಾಣುವಂತೆ ಬಟ್ಟೆ ಹಾಕೊಂಡ್ರು ಬಾಯಿ ಮುಚ್ಕೊಂಡ್ ಸುಮ್ಮನೆ ಇರ್ತೀರ. ನಾನು ಮೈಯೆಲ್ಲ ಮುಚ್ಕೊಂಡ್ ಬಟ್ಟೆ ಹಾಕೊಂಡ್ರು ಇಷ್ಟು ಬಾಯಿ ಬಡ್ಕೊಳ್ತಾ ಇದ್ರಲ್ಲ, ಒಂದ್ ಕಣ್ಣಿಗೆ ಸುಣ್ಣ ಇನ್ನೊಂದ್ ಕಣ್ಣಿಗೆ ಬೆಣ್ಣೆ, ಇದ್ಯಾವ ಎಷ್ಟ್ರ ಮಟ್ಟಿಗೆ ಸರಿ ಅಂತ ಬಂದೆ. ಅಲ್ಲಿಂದ ಹೊರಟು ಬಿಟ್ಟೆ. ಇದ್ರಿಂದ ಕೋಪಗೊಂಡಂತಹ ನನ್ನ ಅತ್ತೆ ಅವ್ರ ಚಿಕ್ಕ ಸೊಸೆಗೆ ಬಾಯಿಗೆ ಬಂದಂತೆ ಬೈಯೋದಕ್ ಶುರು ಮಾಡಿದ್ರು. ನಿನ್ನಿಂದಾನೇ ಕಣೆ ನನ್ ಮನೆ ಹಾಳಾಗ್ತಾ ಇರೋದು, ನಿನ್ನ ನೋಡಿ ಈಗ ಅವಳು ಕೂಡ ಕಲಿತಾ ಇದ್ದಾಳೆ, ಇನ್ನು ಏನೇನೆಲ್ಲ ನೋಡ್ಬೇಕೋ ಈ ಕಣ್ಣಲ್ಲಿ ಅಂತ ಈಗಲೇ ಮನೆ ಬಿಟ್ಟು ತೊಲಗು ಅಂತ ಬೈಯೋದಕ್ ಶುರು ಮಾಡ್ಬಿಟ್ರು. ಅವಳಿಗಿದ್ದನ್ನೆಲ್ಲ ನೋಡಿ ಸಾಕಾಗೋಗಿತ್ತು. ತನ್ನ ಗಂಡನ ಹತ್ರ ಹೋಗಿ, ನನಗಂತೂ ಈ ಮನೆಯಲ್ಲಿ ಇರೋದಕ್ ಸಾಧ್ಯನೇ ಇಲ್ಲ, ಮತ್ತೆ ಸಿಟಿಗೆ ಹೋಗ್ಬಿಡೋಣ ಅಂತ ಹೇಳಿದಾಗ ನನ್ ಮೈದ್ನ, ಹಾಗೆಲ್ಲ ಹೇಳ್ಬೇಡ ಚಿನ್ನ, ಮೈ ತುಂಬಾ ಬಟ್ಟೆ ಹಾಕೊಂಡು ಓಡಾಡು, ಅಮ್ಮಂಗೆ ಇಷ್ಟ ಆಗುವಂತೆ ಅಡ್ಗೆ ಮಾಡು, ಅಮ್ಮ ಕೂಡ ನಿನ್ನನ್ನ ಇಷ್ಟ ಪಡ್ತಾಳೆ ಅಂದ. ಅವಳಮ್ಮನ ಇದನ್ನೇ ನಂಬ್ಕೊಂಡು ಆಕೆ ರಾತ್ರಿ ಬಂದು ಅಡ್ಗೆ ಮಾಡೋದಕ್ ಶುರು ಮಾಡಿದ್ರು. ಅನ್ನ, ಸಾಂಬಾರ್, ಪಲ್ಯ, ಹಪ್ಪಳ ಎಲ್ಲಾನು ಮಾಡ್ತಾ ಅಡ್ಗೆ ಅಂತೂ ಘಮ ಅಂತ ಅಂತಿತ್ತು. ಖುಷಿಯಿಂದ ಅತ್ತೆ ಹತ್ರ ಬಂದು, ಅತ್ತೆ ಇವತ್ ನನ್ನ ಕೈಯಾರೆ ನಾನೇ ಅಡ್ಗೆ ಮಾಡಿದೀನಿ ಅಂತ ಹೇಳಿದಾಗ ನನ್ನ ಅತ್ತೆ ತುಂಬಾ ಖುಷಿ ಆಗ್ಬಿಟ್ರು. ಇವತ್ ನೋಡು ನೀನು ನನ್ ಸೊಸೆ ಆಗ್ಬಿಟ್ಟೆ ಅಂತ ಹೇಳಿ ತನ್ನ ಕೈಯಲ್ಲಿ ಚಿನ್ನದ ಬಾಳೆನೇ ತೆಗೆದು ತನ್ನ ಚಿಕ್ಕ ಸೊಸೆಗೆ ಹಾಕಿ ಬಿಟ್ರು. ಇದನ್ನೆಲ್ಲ ನೋಡಿ
ನಂಗೆ ಸಹಿಸ್ಕೊಳಕ್ಕಾಗಿಲ್ಲ. ಅವಳು ಹೇಗಾದ್ರೂ ಅತ್ತೆ ಕಿರಿಕಿರಿ ತಾಳೋದಕ್ಕಾಗ್ದೆ ಸಿಟಿಗೆ ಹೊರಟು ಹೋಗ್ಬಿಡ್ತಾಳೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಇಲ್ಲೇ ಇರೋ ಸೂಚನೆ ಸಿಗ್ತಾ ಇದೆ. ಇವಳೇನಾದ್ರೂ ಇಲ್ಲೇ ಇದ್ಬಿಟ್ರೆ ನನ್ ಗಂಡ ನನ್ ಕೈ ತಪ್ಪ ಹೋಗ್ಬಿಡ್ತಾನೆ ಅಂತ ಅರಿವಾಗಿ ಅವಳು ಮಾಡಿಟ್ಟಿದ್ದ ಅಡ್ಗೆಗೆಲ್ಲ ಉಪ್ಪು ಖಾರನ ಯಥೇಚ್ಛವಾಗಿ ಸುರಿದು ಏನೋ ಗೊತ್ತಿಲ್ಲದವಳಂತೆ ಬಂದ್ಬಿಟ್ಟೆ. ಊಟನ ತಿಂದ ನಂತರ ಅತ್ತೆ ಇನ್ನೂ ಕೂಡ ಬಾಯಿಗೆ ಬಂದಂತೆ ಬೈಯೋದಕ್ ಶುರು ಮಾಡ್ಬಿಟ್ಲು. ಇನ್ನೂ ತಡ್ಕೊಳೋಕಾಗದ ಅವಳು ನನ್ನ ಅತ್ತೆ ಕೊಟ್ಟಿದ್ದ ಚಿನ್ನ ಬಳೆನ ಕೈಯಿಂದ ಕಿತ್ತು ಅವ್ರ ಹತ್ರ ಎಸ್ದು ರೂಮ್ಗೆ ಹೊರಟೋದ್ಲು. ಮಧ್ಯರಾತ್ರಿ ನನ್ ಗಂಡ ನೀರ್ ಕುಡಿಯೋದಕ್ಕಿದ್ದಾಗ ಟೇಬಲ್ ಮೇಲೆ ನೀರ್ ಖಾಲಿಯಾಗಿ ಹೋಗ್ಬಿಡಿತ್ತು. ನೀರ್ ತಂದ್ಕೊಂಡು ಅಂತ ನನ್ನ ಕೇಳಿದ್ರು. ಆದ್ರೆ ನನ್ ಕೋಪದಲ್ಲಿ ಆಗೋದಿಲ್ಲ, ನೀವೇ ಹೋಗಿ ತಗೊಂಡ್ ಕುಡೀರಿ ಅಂತ ಬೈದ್ಬಿಟ್ಟೆ. ಅಲ್ಲಿಂದ ಅವರು ಹೊರಗೋದ್ರು. ಅಲ್ಲಿ ನೋಡಿದ್ರೆ ಸೋಫಾದಲ್ಲಿ ಪಿಂಕ್ ಕಲರ್ ನೈಟ್ ಡ್ರೆಸ್ ಹಾಕೊಂಡು ಕೂತಿದ್ದಂತಹ ತಮ್ಮನ ಹೆಂಡತಿನ ನೋಡಿ ಆಸೆ ಪಟ್ಟು ಅವಳ ಹತ್ರ ಬಂದು ಪಕ್ಕನೆ ಕೂತ್ಕೊಂಡು ಯಾಕಿಲ್ಲಿ ಕೂತಿದ್ಯಾ ಅಂತ ಕೇಳಿದ್ರು. ಆಗೋಳು ಏನು ಇಲ್ಲ ಬಾವ, ನಿಮ್ ತಮ್ಮ ಹೊರಗೋಗಿದ್ದಾರೆ, ಅವ್ರನ್ನ ಕಾಯ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿದ್ಲು. ಆದ್ರೆ ನನ್ ಗಂಡನ್ ಕಣ್ಣು ಅವಳ ಮೈ ಮೇಲೆಲ್ಲ ಹರಿದಾಡ್ತಾ ಇತ್ತು. ಯಾಕಂದ್ರೆ ಆ ನೈಟ್ ಡ್ರೆಸ್ ಅಲ್ಲಿ ಅವಳು ತುಂಬಾ ಸುಂದರವಾಗಿ ಕಾಣಿಸ್ತಿದ್ಲು. ಅಲ್ಲಿಂದ ನೀರ್ ತಗೊಂಡು ಒಳಗಡೆ ಬಂದಂತಹ ನನ್ ಗಂಡ ನನ್ನ ಕಿವಿ ಹತ್ರ ಬಂದು, ನೀನು ಇನ್ಮುಂದೆ ಪಿಂಕ್ ಕಲರ್ ನೈಟ್ ಡ್ರೆಸ್ ತಗೊಂಡು ಅದನ್ನ ಹಾಕೊಂಡು ನನ್ ಮುಂದೆ ಬಂದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಲ್ವಾ ಅಂತ ಕೇಳಿದ್ರು. ಆಗ ನಾನ್ ಇನ್ನೂ ಕೋಪ ಮಾಡ್ಕೊಂಡು, ನೀವ್ ಹಿಂಗೆ ಮಾಡೋದಕ್ಕೆ ಬೇರೆ ಕೆಲ್ಸನೇ ಇಲ್ವಾ, ಬಾಯಿ ಮುಚ್ಕೊಂಡು ಸುಮ್ಮನೆ ಮಾಡ್ಕೊಳ್ಳಿ ಅಂತ ಬೈದ್ಬಿಟ್ಟೆ. ಆದ್ರೆ ಇವ್ರು ಯಾಕೆ ಹೀಗೆ ಹೇಳ್ತಿದ್ದಾರೆ ಅಂತ ನಂಗೆ ಅನ್ಸೋದಕ್ ಶುರುವಾಯ್ತು. ಮಾರನೇ ದಿನ ಬೆಳಗ್ಗೆ ಎದ್ದು ನನ್ ಮೈದನ್ ಹೆಂಡತಿ ಆ ಪಿಂಕ್ ಕಲರ್ ನೈಟ್ ಡ್ರೆಸ್ ಅಲ್ಲಿ ನೋಡಿದಾಗ ನಂಗೆ ಅರ್ಥ ಆಗೋಯ್ತು, ನನ್ ಗಂಡ ಯಾರನ್ನ ನೋಡಿ ಆಸೆ ಪಡ್ತಿದ್ದಾನೆ ಅಂತ. ಸಿಟ್ಟು ತಲೆಗೇರಿ ಕಂಟ್ರೋಲ್ ಮಾಡ್ಕೊಳಕ್ ಆಗ್ಲಿಲ್ಲ. ಏನ್ ಮಾಡ್ಲಿ ಈಗ, ಇವ್ರಿಬ್ರನ್ನ ಹೇಗಾದ್ರೂ ಮಾಡಿ ಸಿಟಿಗೆ ಕಳಿಸ್ಲೇಬೇಕು, ಇಲ್ಲ ಅಂತಂದ್ರೆ ನಾನ್ ನನ್ ಗಂಡನ್ನ ಕಳ್ಕೊಂಡ್ ಬಿಡ್ತೀನಿ ಅಂತ ಕೋಪದಿಂದ ಕಿರ್ಚಾಡ್ಬೇಕು ಅಂತ ಅನಿಸ್ತಿತ್ತು. ಆದ್ರೆ ಏನೋ ಮಾಡ್ಕೊಳಕ್ ಆಗದ ಅಸಹಾಯಕತೆ ನನ್ನಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು. ಒಂದಿನ ನನ್ನ ಅತ್ತೆ ಸಂಬಂಧಿಕರು ಮದ್ವೆ ಇತ್ತು, ಹಾಗಾಗಿ ಮನೆಯವರೆಲ್ಲರೂ ಮದ್ವೆಗೆ ಹೋಗೋದಾಗಿ ಹೇಳಿದಾಗ ನಂಗ್ಯಾಕೋ ತಲೆನೋ ಶುರುವಾಗ್ಬಿಟ್ಟಿತ್ತು. ಹಾಗಾಗಿ ನಾನ್ ಬರೋದಿಲ್ಲ ಅಂತ ಹೇಳ್ದೆ. ಸರಿ ಅಂತ ಮನೆ ಮಂದಿ ಎಲ್ಲ ಮದುವೆ ಹೊರಟ್ರು. ನಾನು ಯೋಚಿಸ್ತಾ ಕೂತ್ಬಿಟ್ಟೆ. ಸ್ವಲ್ಪ ಹೊತ್ತಾದ್ಮೇಲೆ ನನ್ ಮೈದ್ನ ಮನೆಗೆ ವಾಪಸ್ ಬಂದ. ಏನಾಯ್ತು, ನೀವ್ ಮದ್ವೆಗ್ ಹೋಗ್ಲಿಲ್ವಾ ಅಂತ ಕೇಳ್ದೆ. ಆಗ ಅವ್ನ್ ಬಂದು ನನ್ ಪಕ್ಕದಲ್ಲಿ ಕೂತ್ಕೊಂಡು, ಏನ್ ಯೋಚನೆ ಮಾಡ್ತಿದ್ರ ಅದಕ್ಕೆ ಅಂತ ಕೇಳ್ದ. ನಾನು ಅವ್ನ್ ಮುಖಾನೇ ದಿಟ್ಟಿಸ್ತಾ ಏನೂ ಇಲ್ಲ ಅಂದಾಗ ನನ್ ಕೈ ಮೇಲೆ ತನ್ನ ಕೈಯನ್ನ ಇಟ್ಟು ಗಟ್ಟಿ ಆಗೋತದ. ನೀವ್ ಏನ್ ಯೋಚಿಸ್ತಾ ಇದ್ದೀರಾ ಅಂತ ನಂಗೆ ತುಂಬಾ ಚೆನ್ನಾಗಿ ಅರ್ಥ ಗೊತ್ತು ಅತ್ತಿಗೆ. ಆದ್ರೆ ಈ ವಿಷಯವಾಗಿ ನಿಮ್ಮತ್ತೆ ನಾನು ಏನು ಮಾಡೋದಕ್ಕಾಗ ಸಾಧ್ಯನೇ ಇಲ್ಲ. ಅದೇ ನನಗ್ ಗೊತ್ತು, ನಿಮ್ ಗಂಡನಿಂದ ಸಿಗ್ಬೇಕಾದ ಏನು ನಿಮಗ್ ಸಿಗ್ತಾ ಇಲ್ಲ ಅಂತ. ನನ್ ಹೆಂಡತಿ ಕೂಡ ಕೊಡ್ಬೇಕಾದದನ್ನ ಕೊಡೋದಕ್ಕೆ ಆಗದೆ ನನ್ ಹೆಂಡತಿ ಮೇಲೆ ಕಣ್ಣಾಗ್ತಾ ಇರುವಂತಹ ನನ್ನ ಅಣ್ಣನ ಬಗ್ಗೆ ನಂಗೆ ಚೆನ್ನಾಗ್ ಗೊತ್ತು. ಆದ್ರೆ ನಿಮಗೆ ಇನ್ನೂ ಒಂದ್ ವಿಷಯ ಗೊತ್ತಿಲ್ಲ. ನನಗೂ ಕೂಡ ನನ್ನ ಹೆಂಡತಿಯಿಂದ ಸಿಗ್ಬೇಕಾಗಿದ್ ಏನು ಸಿಗ್ತಾ ಇಲ್ಲ. ಯಾಕಂದ್ರೆ ಅದೆಲ್ಲಾನು ಕೊಟ್ಬಿಟ್ರೆ ತನ್ನ ಸೌಂದರ್ಯ ಎಲ್ಲಿ ಕಡಿಮೆ ಆಗೋಗ್ಬಿಡುತ್ತೋ ಅಂತ ಅವಳು ನನ್ನನ್ನ ದೂರನೇ ಇಟ್ಬಿಟ್ಟಿದ್ದಾಳೆ. ಈಗ ನೀವೇ ಹೇಳಿ, ನೀವೀಗ್ ಬೇಕಾಗಿದ್ದು ನಿಮ್ ಗಂಡನಿಂದ ಸಿಗ್ತಾ ಇಲ್ಲ, ನನಗ್ ಬೇಕಾಗಿದ್ದು ನನ್ ಹೆಂಡತಿಯಿಂದ ಸಿಗ್ತಾ ಇಲ್ಲ. ನಾವಿಬ್ರು ನಮಗ್ ಬೇಕಾಗಿದ್ದನ್ನ ನಾವೇ ಯಾಕೆ ಪಡ್ಕೊಳ್ಬಾರ್ದು ಅಂತ ಕೇಳ್ದ. ನಾನು ಏನ್ ಹೇಳ್ದ ಅಂತ ಅರ್ಥ ಆಗೋದಕ್ಕೆ ನನಗೆ ಕೆಲವು ಸಮಯಗಳೇ ಬೇಕಾಯ್ತು. ಆಶ್ಚರ್ಯದಿಂದ ಅವನ ಮುಖನ ನೋಡ್ದೆ. ಅವನು ಬಲವಂತ ಏನಿಲ್ಲ ಅದಕ್ಕೆ
ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ಯೋಚನೆ ಮಾಡಿ. ಇನ್ನೊಂದ್ ಸ್ವಲ್ಪ ದಿನಕ್ಕೆ ನಾನು ಸಿಟಿಗೆ ಹೋಗ್ಬಿಡ್ತೀನಿ. ನನ್ಗೆ ಬೇಕಾಗಿದ್ದನ್ನ ನಂಗಲ್ ಕೊಡೋರು ತುಂಬಾ ಜನ ಇದ್ದಾರೆ, ಆದ್ರೆ ನಿಮಗಿಲ್ಲಿ ಯಾರಿದ್ದಾರೆ? ಯೋಚನೆ ಮಾಡಿ. ನಂಗೆ ಬೇಕಾಗಿದ್ದನ್ನ ನೀವೇ ಕೊಡೋ ಹಾಗಿದ್ರೆ ನಾನು ಎಲ್ಗೂ ಹೋಗೋದಿಲ್ಲ, ಇಲ್ಲಿಯೇ ಇದ್ಬಿಡ್ತೀನಿ. ಬಲವಂತ ಏನೂ ಇಲ್ಲ, ಯೋಚನೆ ಮಾಡಿ ಅಂತ ಹೇಳಿ ಅಲ್ಲಿಂದ ಎದ್ದು ಹೊರಟು